ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀತೂಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸುಟ್ಟ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾದ ಪಲ್ಯವನ್ನು ಮಾಡೋದು ತುಂಬ ಸುಲಭ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಬಂದು ಕಮೆಂಟ್ ಮಾಡಿ. ಆನಂತರ ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದು ಹೇಳ್ತೀನಿ. ಮೊದಲಿಗೆ ನಾನು ಮೀಡಿಯಮ್ ಸೈಜಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಇದು ಎಲ್ಲ ತರಕಾರಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ನೀಟಾಗಿ ಸುಟ್ಕೋಬೇಕಾಗತ್ತೆ. ತುಂಬ ಈಸಿ ಇರುತ್ತೆ ರೆಸಿಪಿ ಇದು. ಚಪಾತಿ, ಪೂರಿ, ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ಎಣ್ಣೆ ತೊಗೊಂಡು ನೀಟಾಗಿ ನಾವು ಹಚ್ಕೊಂಡು ಇದನ್ನು ಸುಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಹಚ್ಕೊಳ್ಳಿ. ಇದನ್ನು ನೀಟಾಗಿ 4 ಭಾಗದ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಒಳಗಡೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅಥವಾ ಒಳಗಡೆ ಏನಾದರೂ ಹುಳಗಳು ಇದ್ದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು. ಈ ರೀತಿ ಚಾಕು ತೊಗೊಂಡು ನೀಟಾಗಿ 4 ಭಾಗವಾಗಿ ಕಟ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಈ ರೀತಿ ಕಟ್ ಮಾಡಿಕೊಂಡು ನೀವು ಸುಡುವಾಗ ಅದು ಸಿಡಿಯೋದಿಲ್ಲ. ಕೆಲವೊಂದು ಏನಾಗುತ್ತೆ ಅಂದರೆ ನಾವು ಡೈರೆಕ್ಟಾಗಿ ಇಟ್ಬಿಟ್ಟಾಗ ಢಮ್ ಅಂತೇಳಿ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಅದು ತಪ್ಪಿಸ್ಬೇಕು ಅಂದರೆ ನೀವು ಈ ರೀತಿ ಕಟ್ ಮಾಡಿಕೊಂಡು ಸುಟ್ಕೋಬೇಕಾಗತ್ತೆ. ತುಂಬ ಈಸಿ ಇರುತ್ತೆ ರೆಸಿಪಿ. ನೋಡಿ, ಖಂಡಿತವಾಗ್ಲೂ ನೀವು ಬದನೆಕಾಯಿ ಅಂಗಡಿಯಿಂದ ತರಬೇಕಾದ್ರೆ ಅಲ್ಲೇ ನೋಡಿ ನೀಟಾಗಿ ತೊಗೊಂಡು ಬನ್ನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಹೋಲ್ ಇದ್ದರೂ ನೀವು ತರಕ್ಕೆ ಹೋಗ್ಬಿಡಿ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ನಾನು ಚೆನ್ನಾಗಿ ಸುಟ್ಕೋಬೇಕಾಗತ್ತೆ. ನಮಗೆ ಇಲ್ಲಿ ಸ್ವಲ್ಪ ಟೈಮ್ ಹಿಡಿಯೋದು ಯಾವಾಗ ಅಂದರೆ ಬದನೆಕಾಯಿನ ಸುಟ್ಕೋಬೇಕಾದ್ರೇ ಮಾತ್ರ ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದ ನಂತರ ಎಲ್ಲ ತುಂಬ ಫಟಾಫಟ್ ಅಂತೇಳಿ ಬೇಗ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಯಾರಾದರೂ ಮನೆಗೆ ನೆಂಟರು ಬಂದಾಗ ಅಥವಾ ಯಾವಾಗಲೂ ಒಂದೇ ಥರ ಚಟ್ನಿ ಪಲ್ಯ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡಿ ತಿನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನೀವು ಮೀಡಿಯಮ್ ಫ್ಲೇಮಲ್ಲೇ ನೀವು ನೀಟಾಗಿ ಸುಟ್ಕೋಬೇಕಾಗತ್ತೆ. ನಿಮಗೆ ಸುಡ್ತಾ ನೀವು ಅಬ್ಸರ್ವ್ ಮಾಡ್ಬೋದು, ನಾವೇನು ಕಟ್ ಮಾಡಿರ್ತೀವೋ ಆ ಆಕಾರದಲ್ಲಿ ಅದು ನಿಧಾನಕ್ಕೆ ಬಿಡ್ತಾ ಹೋಗುತ್ತೆ. ಆ ರೀತಿ ಬಿಟ್ಟಾಗ ಏನಾಗುತ್ತೆ, ನಮಗೆ ಸುಟ್ಟ ಮೇಲೆ ಸಿಪ್ಪೆ ತೆಗೆಯೋದಕ್ಕೆ ತುಂಬ ಸುಲಭ ಆಗುತ್ತೆ. ಈ ರೀತಿ ನೀವು ಚೆನ್ನಾಗಿ ಸುಟ್ಕೋಬೇಕಾಗುತ್ತೆ. ನೋಡಿ, ಹಂಗಂತ ಹೈ ಫ್ಲೇಮ್ ಇಟ್ಬಿಟ್ಟು ಸುಡೋಕ್ಕೆ ಹೋಗ್ಬಿಡಿ. ತುಂಬ ರೋಸ್ಟ್ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ನೀವು ನೋಡ್ತಾ ಇರ್ಬೋದು. ನೋಡಿ, ನೀಟಾಗಿ ಸಿಪ್ಪೆ ಸುಲಿಯೋ ಥರ ಬರಬೇಕು ನಮಗೆ. ನೋಡಿ, ಈ ರೀತಿ ಉದ್ರೋಗುತ್ತೆ. ಅದು ಎಷ್ಟು ನಾವು ಹುರ್ಕೊಳ್ತೀವೋ ಅಷ್ಟು ಉದ್ರೋಗುತ್ತೆ ಅದು. ನೋಡಿ, ಈ ರೀತಿ ಚೆನ್ನಾಗಿ ಸುಟ್ಕೋಬೇಕು. ತುಂಬ ಈಸಿ ಇರುತ್ತೆ ರೆಸಿಪಿ. ಇಲ್ಲಿ ನಾವು ಜಸ್ಟ್ ಸುಟ್ಕೊಳ್ಳೋದಷ್ಟೇ, ಇನ್ನು ಮಿಕ್ಕಿದೆಲ್ಲ ಫಟಾಫಟ್ ಅಂತೇಳಿ ಬೇಗ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀಟಾಗಿ ನೋಡಿ ಈ ರೀತಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ. ನೋಡಿ, ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ. ಈ ಥರ ಎಷ್ಟೊಂದು ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ನಿಮಗೆ ವೆರೈಟಿ ಕ್ಯಾಟಗರಿಲಿ ನಾನು ಎಲ್ಲ ವೀಡಿಯೋಸ್ ಮಾಡಿದ್ದೀನಿ. ನೋಡಿ, ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ ವೀಡಿಯೋಸ್ ಬೇಕೋ ಅದನ್ನು ಮನೇಲಿ ಟ್ರೈ ಮಾಡಿ. ಮನೆಯಲ್ಲಿ ಟ್ರೈ ಮಾಡಿದ್ಮೇಲೆ ಬಂದು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ. ಇವಾಗ ಇದು ಪರ್ಫೆಕ್ಟಾಗಿ ನಾನು ಸುಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದು ಸ್ವಲ್ಪ ಹಾರಿದ ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾವು ಇವಾಗ ಇದನ್ನು ಸುಳ್ಕೋಬೇಕಾಗತ್ತೆ. ಏನು ಸಿಪ್ಪೆ ಎಲ್ಲ ಚೆನ್ನಾಗಿ ಸುಟ್ಟಿದ್ದೀವಲ್ಲ, ಇದನ್ನ ಮೇಲೆ ಇರುವಂತಹ ಎಲ್ಲ ಸಿಪ್ಪೆನ ನೀಟಾಗಿ ಸುಲ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ಸುಲಭವಾಗಿ ಬರುತ್ತೆ ಅಂತೇಳಿ. ಈ ರೀತಿ ನೀಟಾಗಿ ಸ್ವಲ್ಪ ಬಿಸಿ ಇರುತ್ತೆ, ನೀವು ನೋಡಿಕೊಂಡು ಸುಟ್ಕೋಬೇಕಾಗುತ್ತೆ. ಜಾಸ್ತಿ ಫೋರ್ಸ್ ಮಾಡಿ ತೆಗಿಯೋಕ್ಕೆ ಹೋಗಬೇಡಿ. ಮೇಲೆ ಏನಿದೆ ಸ್ವಲ್ಪ ಲೈಟಾಗಿ ಹಾಗೆ ತಗೊಂಡು ನೀವು ನೋಡ್ತಾ ಇರ್ಬೋದು. ಬಿಸಿ ಇರೋದ್ರಿಂದ ಸ್ವಲ್ಪ ತೆಗೆಯೋದಕ್ಕೆ ಕಷ್ಟ ಆಗ್ತಾಯಿದೆ ಅಷ್ಟೇ. ನೋಡಿ, ಈ ರೀತಿ ನಿಧಾನವಾಗಿ ತೆಗೆದುಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಚಪಾತಿ, ಪೂರಿ, ರೊಟ್ಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಬದನೆಕಾಯಿ ಇಷ್ಟ ಆಗಲ್ಲ ಅನ್ನೋರು ಕೂಡ ಚೆನ್ನಾಗಿರುತ್ತೆ. ಪಲ್ಯ ಒಂಥರ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿ ಬರುತ್ತೆ, ತಿನ್ಬೋದು ನೀವು. ನೋಡಿ, ಈ ರೀತಿ ನೀಟಾಗಿ ಬಿಡ್ಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಇದು ಒಂದು ಸಲ ನೀವು ಟ್ರೈ ಮಾಡಿ ನೋಡಿದ್ರೆ ಮನೇಲಿ ಪದೇ ತಿನ್ನೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಲಾಸ್ಟ್ ಇದು ಸ್ವಲ್ಪ ನೋಡಿ ಕಾರ್ನರ್ ಇದೆಯಲ್ಲ, ಅದನ್ನು ಕೂಡ ಕಟ್ ಮಾಡಿ ಸೈಡ್ಗೆ ಇಟ್ಬಿಡಿ. ನೋಡಿ, ಇವಾಗ ಇದಿಷ್ಟು ರೆಡಿ ಇದೆ. ಇವಾಗ ನಾವೇನು ಮಾಡ್ತೀವಿ, ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ ಅದು. ನೋಡಿ, ಈ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ಅದನ್ನು ನಾನು ಫೋರ್ಕ್ ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ರೀತಿ ಇಲ್ಲೇ ಗೊತ್ತಾಗ್ತಿದೆ ನಿಮಗೆ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂಥೇಳಿ. ನೋಡಿ, ಚೆನ್ನಾಗಿ ಸುಟ್ಟಿದೆ. ನೋಡಿ, ಸುಟ್ಟ ಬದನೆಕಾಯಿ ಪಲ್ಯ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಖಂಡಿತವಾಗ್ಲೂ ಮನೇಲಿ ಮಾಡಿ ನೋಡಿ. ನೀವು ಬಂದು ನನಗೆ ಕಮೆಂಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನೀಟಾಗಿ ಫೋರ್ಕ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಏನಾದರೂ ನಮಗೆ ಸಪ್ಪೆ ಅಂತ ಅನಿಸುತ್ತೋ ಅಂದರೆ ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಬೋದು ನೀವು. ನೋಡಿ, ಈ ರೀತಿ
ನೀಟಾಗಿ. ನೆಕ್ಸ್ಟ್ ನಾನು ಖಾರಕ್ಕೆ 2 ಹಸಿಮೆಣ್ಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ. ಅಂದರೆ ನಾನು ಚಿಕ್ಕ ಹಸಿಮೆಣ್ಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ. ನೀವು ಖಾರ ತಿನ್ನೋರಲ್ಲ, ನೀವು ದೊಡ್ಡದೇ ತೊಗೊಳ್ಬೋದು. ನೋಡಿ, ಈ ರೀತಿ ಹಸಿಮೆಣ್ಸಿನ್ಕಾಯಿ, ಉಪ್ಪು ಮತ್ತು ನಾವು ಸುಟ್ಕೊಂಡಿದ್ದಂಥ ಬದನೆಕಾಯಿನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀವು ನೋಡ್ತಾ ಇರ್ಬೋದು ನೀಟಾಗಿ. ನೋಡಿ, ಈಗ ರೆಡಿ ಆಯಿತು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಬದನೆಕಾಯಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈರುಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಗೋಲಿ ಗಾತ್ರ ಅಷ್ಟು ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಣಸೆಹಣ್ಣು ಅಷ್ಟೇ ಕೂಡ ಎಲ್ಲ ಚೆನ್ನಾಗಿ ಬೆರಿಬೇಕು. ಆ ರೀತಿ ನೀವು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ನಿಮಗೆ ಫೋರ್ಕಲ್ಲಿ ಮಾಡೋ ಕಷ್ಟ ಆಯಿತು ಅಂದರೆ ನೀವು ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಈ ರೀತಿ ನೀಟಾಗಿ ಕಲಿಸ್ಕೋಬೇಕು. ಇಷ್ಟೇ. ನಿಮಗೆ ಬೇಕು ಅಂದರೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ಒಗ್ಗರಣೆ ಹಾಕ್ಕೊಳ್ದಿರೋಣ ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಂಡ್ರೂ ಕೂಡ ತಿನ್ಬೋದು. ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಸುಟ್ಟ ಬದನೆಕಾಯಿ ಚಟ್ನಿ ತಿನ್ನೋದೊಂದು ಬ್ಯಾಲೆನ್ಸು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ನೋಡ್ತಿದ್ದಂಗೆ ನೀವು ಗೆಸ್ ಮಾಡ್ಬೋದು ಹೇಗಿರ್ಬೋದು ಅಂತ. ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ರಂತೂ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಹಾಗೆ ಇದೇ ಥರ ಡಿಫ್ರೆಂಟಾಗಿ ಎಷ್ಟೊಂದು ವೀಡಿಯೋಸ್ನ ನಾನು ಚಾನಲಲ್ಲಿ ಹಾಕಿದ್ದೀನಿ. ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ನಿಮಗೆ ಯಾವ ವೀಡಿಯೋಸ್ ಬೇಕೋ ಎಲ್ಲ ವೀಡಿಯೋಸ್ ಕೂಡ ನೋಡ್ಬೋದು. ನೋಡಿ, ಈ ರೀತಿ ನಾನು ರೊಟ್ಟಿ ಇರಲಿಲ್ಲ, ಸೊ ನಾನು ದೋಸೆ ಮಾಡಿ ಇಟ್ಕೊಂಡಿದ್ದೆ. ದೋಸೆಗೂ ಒಳ್ಳೆ ಕಾಂಬಿನೇಷನ್ ಇದು. ನೋಡಿ, ತಿಂತಾದ್ರೆ ಇನ್ನೂ ಸ್ವಲ್ಪ ತಿನ್ನೋಣ. ನೀವು ಇದನ್ನು ಚಪಾತಿ ಪೂರಿಗೆ ತಿನ್ನಬೇಕು ಅಂತ ಡೈರೆಕ್ಟಾಗಿ ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.